ನಮಸ್ತೆ. ಪಂಚಮುಖಿ ಸ್ಟೋರಿಂದ ಶರತ್ ಮಾತಾಡ್ತಿದ್ದೀನಿ. ಆ, ನಿನ್ನೆ ಒಂದು ಕುದುರೆ ಮೆಂತೆ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಮಲ್ಚಿಂಗ್, ವೆಟ್ ಮಲ್ಚಿಂಗಿಗೆ ನಾವು ಯಾವ್ದು ಹಾಕ್ಬೋದು ಅಂತ. ಒಬ್ಬರು ಕಾಲ್ ಮಾಡಿ ಕೇಳಿದ್ರು, ಸರ್ ಕುದುರೆ ಮೆಂತೆ ಒಂದೇ ಹಾಕ್ಬಾರ್ದು ಅಂತಲೂ ಹೇಳ್ತೀರಾ, ಬೇರೆ ಏನೇನು ಹಾಕಿದ್ದೀರಾ, ಯಾವ ಥರ ಮಲ್ಚ್ ಮಾಡ್ಕೋಬೇಕು, ಅಡಿಕೆ ಗಿಡಕ್ಕೆ ಎಫೆಕ್ಟ್ ಆಗ್ದಲೇ ಇರೋ ಥರ. ನೋಡಿ, ಇಲ್ಲಿ ಮುಂದೆ ಕಾಣ್ತಿರೋದು ರೋಡ್ಸ್ ಅಂತೇಳ್ಬಿಟ್ಟು, ಇದು ಪ್ಯಾರಾಗ್ರಾಸಲ್ಲಿ ಬರುತ್ತೆ. ರೋಡ್ಸ್ ಆಗಿರ್ಬೋದು, ಗಿಣಿ ಆಗಿರ್ಬೋದು, ಜಿಂಜುವ ಆಗಿರ್ಬೋದು, COFS 31, CSP 33 ಇದೆಲ್ಲನೂ ಇದೇ ಇದರಲ್ಲೇ ಬರುತ್ತೆ, ಪ್ಯಾರಾಗ್ಲಾಸಲ್ಲೇ ಬರುತ್ತೆ. ಈಗ ನಾನು ನಮ್ಮ ಅಡಿಕೆ ತೋಟದಲ್ಲಿ ನನಗೆ ಲೈವ್ ಮಲ್ಚ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಟೆಂಪ್ರೇಚರ್ ಈಗ 34-36 ಡಿಗ್ರಿ ಇದೆ ನಮ್ಮ ಮಧುಗಿರಿಲಿ. ಹಾಗಾಗಿ ನಾವು ಆದಷ್ಟು ಅಡಿಕೆ ತೋಟದಲ್ಲಿ ಮಲ್ಚನ್ನು ಇದು ಮಾಡ್ತೀವಿ. ಅಗಸೆ ಹಾಕ್ಕೊತೀವಿ. ಅಗಸೆ ಮಧ್ಯದಲ್ಲಿ ನಮಗೆ ಕಮ್ಮಿ ಜಾಗದಲ್ಲಿ ಜಾಸ್ತಿ ಮೇವು ಸಿಗುತ್ತೆ. ನೋಡಿ, ಈಗ ಇದು ಬಂದು ರೋಡ್ಸ್. ಇದು ಈಗ ಇದರಲ್ಲಿ ನಾವು ಒಂದು ವೀಕ್ ನೀರು ಇಡಲಿಲ್ಲ ಅಂದ್ರೂ ನೆಲ ಬೇಗ ಆರಲ್ಲ. ಮತ್ತು ಇದು ತುಂಬ ಒಳ್ಳೆ ಮೇವು, ಕುರಿಗಾಗಿರ್ಬೋದು, ಹಸುಗಾಗಿರ್ಬೋದು, ಮೇಕೆಗಾಗಿರ್ಬೋದು, ಎಲ್ಲದಕ್ಕೂ ಕೊಡ್ಬೋದು. ಈಗ ನಾವು ನಮ್ಮ ಅಡಿಕೆ ತೋಟದಲ್ಲೇ ಹಾಕಿರೋದು ಇದು. ಈ ಥರ ಹಾಕೋದ್ರಿಂದ ನಮ್ಗೆ ಎರಡೊಂದು ಅನುಕೂಲ ಆಗುತ್ತೆ. ಒಂದು, ಲೈವ್ ಮಲ್ಚ್ ಮಾಡ್ದಂಗೂ ಆಗುತ್ತೆ, ನಮಗದು ಮೇವಿಗೂ ಆಗುತ್ತೆ. ಮತ್ತು ಅಡಿಕೆ ತೋಟಕ್ಕೆ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ. ಯಾಕೆಂದರೆ ನಾವು ಅಡಿಕೆ ಗಿಡದಿಂದ ಒಂದೊಂದು ಅಡಿ ದೂರದಲ್ಲೇ ಹಾಕಿದ್ದೀವಿ. ಹಾಗಾಗಿ ಇದು ನಮಗೆ ಒಳ್ಳೆ ಮೇವಾಗೂ ಉಪಯೋಗಕ್ಕೆ ಬರುತ್ತೆ. ಪ್ಯಾರಲಾಗಿ ಲೈವ್ ಮಲ್ಚು ಆಗುತ್ತೆ. ಲೈವ್ ಮಲ್ಚ್ ತುಂಬ ಇಂಪಾರ್ಟೆಂಟ್. ಮಲ್ಚ್ ಇದ್ದಾಗ ಏನಾಗುತ್ತೆ ಅಂದರೆ ತೇವಾಂಶನ ಹಿಡಿದಿಟ್ಕೊಳುತ್ತೆ, ನೆಲಕ್ಕೆ ಬಿಸಿಲು ಬೀಳಲ್ಲ. ಅದಕ್ಕೆ ಮಲ್ಚಿಂಗ್ ಇಂಪಾರ್ಟೆನ್ಸ್ ಏನಕ್ಕೆ ಕೊಡಬೇಕು ಅಂತಂದರೆ, ಏನು ಸೂಕ್ಷ್ಮಾಣುಜೀವಿಗಳು, ಈ ಎರೆಹುಳ ಸೂಕ್ಷ್ಮಾಣುಜೀವಿಗಳು ಇದೇನಿರುತ್ತೆ, ಇದಕ್ಕೆ ಡೈರೆಕ್ಟಾಗಿ ಸನ್ರೈಸ್ ಬಿತ್ತು ಅಂದರೆ ಅದು ನಮ್ಮ ಹೊಲದಲ್ಲಿರಲ್ಲ. ಓಕೆ, ಯಾವಾಗಲೂ ಮಾಯ್ಶ್ಚರ್ ಬೇಕು ಅಂದರೆ ನಾವು ಆ ಎನ್ವಿರಾನ್ಮೆಂಟ್ ನಮ್ಮ ಹೊಲದಲ್ಲಿ ನಾವು ಕ್ರಿಯೇಟ್ ಮಾಡಬೇಕು. ಹಾಗಾಗಿ ಯಾವುದೇ ಒಂದು ತೋಟ, ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಈ ಥರ ತೋಟದಲ್ಲಿ ಮಾತ್ರ ಮಲ್ಚಿಂಗ್ ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ನೀವು ಇದರಲ್ಲಿ ಕುದುರೆ ಮೆಂತೆ ಹಾಕ್ಬೋದು, ಅಗಸೆ ಹಾಕ್ಬೋದು, ಅದಾದಮೇಲೆ ರೋಡ್ಸು, ಗಿನಿ, ಜಿಂಜುವ ಮತ್ತು COFS 31 ಈ ಥರ ಯಾವುದೇ ಒಂದು ಮೇವನ್ನು ಹಾಕ್ಕೋಬೋದು. ಈಗ ನನಗೆ ಮೇವು ನಾವು ಯಾವುದು ಅನಿಮಲ್ ಹಸ್ಬೆಂಡ್ರಿ ಮಾಡಲ್ಲ ಅನ್ನೋರು ಕುದುರೆ ಮೆಂತೆ ಹಾಕ್ಬೋದು. ಅದೇನು ಮಲ್ಟಿ ಕಟ್ಟೋದು ನಿಮ್ಗೆ ಬೇಡ ಅಂದಾಗ ಬ್ರಷ್ ಕಟ್ಟಲ್ಲಿ ಹೊಡೆದಾಕಿದ್ರೆ ಅದು ನಿಮಗೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗುತ್ತೆ. ಆರ್ಗ್ಯಾನಿಕ್ ಕಾರ್ಬನ್ ಇನ್ ಕೇಸ್ ನಿಮಗೆ ನೆಲದಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಥರ ಹೋಗೋದ್ರಿಂದ ನಿಮಗೆ ಅನ್ವಾಂಟೆಡ್ ವೀಡನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ಇದಕ್ಕೆಲ್ಲ ಒಂದು ಸರಿ ಹಾಕಿದ್ರೆ 3-4 ವರ್ಷ ಬೇರೆ ಏನೂ ಕೆಲಸ ಇರಲ್ಲ. ಕಲ್ಟಿವೇಟ್ ಮಾಡಲೂಬಾರ್ದು. ಜಾಸ್ತಿ ಕಲ್ಟಿವೇಟ್ ಮಾಡೋದ್ರಿಂದ ಬೇರು ಏಟು ತಿನ್ನುತ್ತೆ. ಹಾಗಾಗಿ ಇದು ಬೆಸ್ಟ್ ಮೆಥಡ್. ಇದು ನನ್ನ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೀರಿಯೆನ್ಸು.